ವೈದ್ಯರ ನಿರ್ಲಕ್ಷ್ಯಕ್ಕೆ 25 ವರ್ಷದ ಬಾಣಂತಿ ಸಾವು ಆರೋಪ ಕೇಳಿಬಂದಿದೆ. ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆ ವೈದ್ಯರ ವಿರುದ್ಧ ಆಕ್ರೋಶ ಭುಗಿಲೆದ್ದಿದೆ. ವೈದ್ಯರ ನಿರ್ಲಕ್ಷ್ಯಕ್ಕೆ ಬಾಣಂತಿ ಸ್ವಾತಿ ಸಾವನ್ನಪ್ಪಿರುವಂತಹ ಆರೋಪ ಕೇಳಿಬಂದಿದೆ. ವಾಣಿವಿಲಾಸ ಆಸ್ಪತ್ರೆ ವೈದ್ಯರ ವಿರುದ್ಧವಾಗಿ ಪೋಷಕರು ಕಿಡಿಕಾರಿದ್ದಾರೆ. ಸೋಮವಾರ ಹೆರಿಗೆಗಂತ ಆಸ್ಪತ್ರೆಗೆ ಸ್ವಾತಿ ದಾಖಲಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ನಾರ್ಮಲ್ ಡೆಲಿವರಿ ಆಗತ್ಯ ಅಂತ ವೈದ್ಯರು ಹೇಳಿದ್ದಾರೆ. ತದನಂತರದಲ್ಲಿ ಸಿಸೇರಿಯನ್ ಮಾಡಬೇಕಾಗುತ್ತೆ ಅಂತ ವೈದ್ಯರು ಸಲಹೆಯನ್ನು ಕೊಟ್ಟಿದ್ದಾರೆ. ಸಿಸೇರಿಯನ್ ಮಾಡಿ ಮಗು ಹೊರಗೆ ತೆಗೆದಿದ್ದಂತಹ ವೈದ್ಯರು ಇನ್ನು ಸಿಸೇರಿಯನ್ ವೇಳೆ ವೈದ್ಯರು ಎಡವಟ್ಟು ಮಾಡಿದ್ದಾಗಿ ಆರೋಪವನ್ನು ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಅನಾರೋಗ್ಯದಿಂದ ಬಾಣಂತಿ ಸಾವನ್ನಪ್ಪಿರುವಂತಹ ಆರೋಪಿಸಲಾಗಿದೆ. ನೋವಿಂದ ಸ್ವಾತಿ ಬಳಲ್ತಾ ಇದ್ರು, ವೈದ್ಯರು ನಿರ್ಲಕ್ಷಿಸಿದ್ದಾರೆ ಅಂತ ಅಲ್ಲಿನ ಅವರ ಒಂದು ಸಂಬಂಧಿಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ವಾಣಿವಿಲಾಸ ಆಸ್ಪತ್ರೆಯ ವೈದ್ಯರ ವಿರುದ್ಧವಾಗಿ ಪೋಷಕರು ಕಿಡಿಕಾರ್ತಾ ಇದ್ದಾರೆ. ಮೊದಲಿಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಹೇಳಿದ್ರು. सपोर्ट ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಗದೀಶ್, ಏನಾಗಿರುವಂತದ್ದು ಘಟನೆ? 25 ವರ್ಷದ ಬಾಣಂತಿ ಸಾವನ್ನಪ್ಪಿದ್ದಾರೆ. ಇದು ವೈದ್ಯರ ನಿರ್ಲಕ್ಷ್ಯ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಏನಿದೆ ಅಪ್ಡೇಟ್ಸ್ ಇದಕ್ಕೆ ಸಂಬಂಧಪಟ್ಟಂತೆ? ಖಂಡಿತ ನಿತಿನ್, ಈಗಾಗಲೇ ಈ ಘಟನೆಯ ಸಂಬಂಧವಾಗಿ ವಿವಿಪುರಂ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೂಡ ಏನು ಮೃತ ಸ್ವಾತಿಯ ಕುಟುಂಬಸ್ಥರು ದಾಖಲು ಮಾಡಿರುವಂಥದ್ದು. ಇನ್ನು ಈ ಪ್ರಕರಣವನ್ನು ನೋಡಿದ್ರೆ ಏನು ಗರ್ಭಿಣಿ ಆಗಿದ್ದಂತಹ ಸಂದರ್ಭದಲ್ಲಿ ಸ್ವಾತಿಯನ್ನ ಸೋಮವಾರ ವಾಣಿವಿಲಾಸ ಆಸ್ಪತ್ರೆಗೆ ಅಡ್ಮಿಟ್ ಅನ್ನ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ವೈದ್ಯರು ನಾರ್ಮಲ್ ಡೆಲಿವರಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಭರವಸೆಯ ಮಾತುಗಳನ್ನು ಕೂಡ ಹೇಳಿರ್ತಾರೆ. ಆದರೆ ಅದಾದ ನಂತರದಲ್ಲಿ ಎಮರ್ಜೆನ್ಸಿ ಸಿಸರಿನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಮಾತುಗಳನ್ನು ಹೇಳಿ ಸಿಸರಿನ್ ಪ್ರೊಸೆಸನ್ನು ಕೂಡ ಮಾಡ್ತಾರೆ. ಇನ್ನು ಈ ಸಂದರ್ಭದಲ್ಲಿ ಡೆಲಿವರಿ ಮಾಡಿದಂಥ ಸಂದರ್ಭದಲ್ಲಿ ಏನು ಆಕೆಯ ದೊಡ್ಡ ಕರುಳಿಗೆ ಒಂದು ಡ್ಯಾಮೇಜ್ ಅನ್ನ ಮಾಡಿದ್ರು ಅನ್ನುವಂಥದ್ದು ಈಗ ಕುಟುಂಬಸ್ಥರಿಂದ ವೈದ್ಯರ ಮೇಲೆ ಆರೋಪ ಮಾಡಲಾಗಿರುವಂಥದ್ದು. ಇನ್ನು ಆ ಡ್ಯಾಮೇಜ್ ಅನ್ನ ನಾವು ಪ್ಯಾಚ್ ಅಪ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಒಂದಷ್ಟು ಟ್ರೀಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಅದು ಸರಿ ಹೋಗಿಲ್ಲ. ಅದಾದ ಬಳಿಕವಾಗಿ ಆಕೆ ಮೃತಪಟ್ಟಿರುವಂಥದ್ದು. ಈ ನಡುವೆ ಅಂದರೆ ಸರಿಸುಮಾರು ಒಂದು 6 ದಿನ ಆಕೆ ಸಾಕಷ್ಟು ನೋವನ್ನು ತಿಂದಿದ್ದಾಳೆ. ಆದರೆ ಎಲ್ಲೋ ಒಂದು ಕಡೆ ವೈದ್ಯರು ಇದನ್ನ ಬೇಜವಾಬ್ದಾರಿ ತೋರಿದ್ದಾರೆ. ಅವರ ನಿರ್ಲಕ್ಷ್ಯದಿಂದಲೇ ನಮ್ಮ ಮಗಳು ಇವತ್ತು ಸಾವನ್ನಪ್ಪಿದ್ದಾಳೆ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೊತೆಗೆ ಆಸ್ಪತ್ರೆಯಲ್ಲೂ ಕೂಡ ಒಂದಷ್ಟು ಏನು ನೋವಿನ ಕೂಗುಗಳಾಗಿರ್ಬೋದು, ಆಕ್ರೋಶವನ್ನಾಗಿರ್ಬೋದು, ಆಸ್ಪತ್ರೆ ವೈದ್ಯರ ವಿರುದ್ಧವಾಗಿ ಕೂಗುವಂತಹ ಮಾತುಗಳನ್ನು ಕೂಡ ಹೇಳಿರುವಂಥದ್ದು. ಸದ್ಯಕ್ಕೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರು ಏನು ವಿವಿಪುರಂ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೂಡ ನೀಡಿದ್ದಾರೆ. ಮತ್ತೊಂದು ಕಡೆ ಮರಣೋತ್ತರ ಪರೀಕ್ಷೆಗೆ ಅಂತ ಹೇಳಿ ಈಗ ಮೃತದೇಹವನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ರವಾನೆ ಮಾಡಲಾಗಿರುವಂಥದ್ದು. ಓಕೆ ಜಗದೀಶ್,